ಕ್ರೋಶಾ ಕುಚ್ಚನ್ನು ಕಲಿಯೋದಕ್ಕಿಂತ ಮುಂಚೆ ಉಲ್ಲನ್ನಲ್ಲಿ ಪ್ರಾಕ್ಟೀಸ್ ಮಾಡಿ. ಉಲ್ಲನ್ ವರ್ಕನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕ್ರೋಶಾ ಕುಚ್ಚು ಹಾಕೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಈ ಥರ ಉಲ್ಲನ್ನು ಮತ್ತು 12 ನಂಬರು ಕ್ರೋಶಾ ನೀಡಲ್ನ ತೊಗೊಳ್ಳಿ. ಉಲ್ಲನ್ನು ತೊಗೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ಒಂದು ನಾಟ್ ಹಾಕ್ಕೊಂಡು ಚೈನ್ಸ್ ಹಾಕ್ತಾ ಬನ್ನಿ. ಉಲ್ಲನ್ನು ಈ ಥರ ಟೈಟಾಗಿ ಬೆರಳಿಗೆ ಸುತ್ತಕೊಂಡು ಕ್ರೋಶಾ ನೀಡಲ್ನ ಈ ಥರ ಇಟ್ಕೊಂಡು ಕ್ರೋಶಾ ನೀಡಲ್ನ ಥ್ರೆಡ್ನ ಕೆಳಗಡೆಯಿಂದ ತೊಗೊಬಂದು ಈ ಥರ ಚೈನ್ಸ್ ಹಾಕ್ಕೊಂಡು ಬನ್ನಿ. ಉಲ್ಲನ್ ಏನಿದೆ ಅದ್ರ ಕೆಳಗಡೆಯಿಂದ ಕ್ರೋಶಾ ನೀಡಲ್ನ ತರಬೇಕು, ಆವಾಗ ಚೈನ್ಸ್ ಬರುತ್ತೆ. ತೊಗೊಬಂದು ಈ ಥರ ಚೈನ್ಸ್ನ ಮಾಡ್ಕೊಳ್ಳಿ. ಬೆರಳಲ್ಲಿರೋ ಥ್ರೆಡ್ಡನ್ನು ಟೈಟಾಗಿ ಇಟ್ಕೊಳ್ಳಿ, ಆವಾಗ ಈಸಿಯಾಗಿ ಬರುತ್ತೆ. ಅದನ್ನು ಲೂಸ್ ಬಿಟ್ಟರೆ ನಿಮಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ಒಂದು 10-20 ಚೈನ್ಸ್ನ ಹಾಕಿ, ನಿಮಗೆ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅನಿಸುತ್ತೋ ಆ ಥರ ಹಾಕ್ಕೊಂಡು, ಅದು ಕ್ರೋಶಾ ನೀಡಲ್ ಏನಿರುತ್ತೆ ಇನ್ನೊಂದು ನಾವು ಸ್ಯಾರಿಗೆಲ್ಲ ಯೂಸ್ ಮಾಡೋ ಅಂಥದ್ದು ತುಂಬ ಸಣ್ಣ ಇರುತ್ತೆ. ಅದನ್ನು ಇಟ್ಕೊಂಡು ಹಾಕೋದಕ್ಕೆ ನಿಮಗೆ ಕಷ್ಟ ಅನಿಸಲ್ಲ, ಈಸಿಯಾಗಿ ಬರುತ್ತೆ. ಈ ನೀಡಲ್ ಏನಿರುತ್ತೆ ಅಂತ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ, 12 ನಂಬರ್ ಇರುತ್ತೆ, ಅದರಿಂದ ದಪ್ಪ ಇರುತ್ತೆ. ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಈಸಿಯಾಗಿ ಬರುತ್ತೆ. ಈ ಥರ ನೋಡಿ ಒಂದು 10-20 ಚೈನ್ಸ್ ಹಾಕ್ಕೊಂಡು ಈ ಥರ ರಿಟರ್ನು ತಿರುಗಿಸ್ಕೊಂಡು ಈ ಥರ ತಿರುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ ಚೈನ್ಸನ್ನು. ಈ ನೆಕ್ಸ್ಟ್ ಚೈನ್ ಗ್ಯಾಪ್ ಏನಿರುತ್ತೆ ಆ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ನೀಡಲ್ ಮೇಲೆ ಈ ಥರ ಉಲ್ಲನ್ನು ಸುತ್ತಕೊಂಡು ಮತ್ತೆ ಇನ್ನೊಂದು ಚೈನ್ ಒಳಗಡೆಯಿಂದ ನೀಡಲ್ನ ಹೊರಗಡೆ ತೆಗೀರಿ. ಮತ್ತು ನೆಕ್ಸ್ಟ್ ಅದೇ ಥರ ಚೈನ್ ಗ್ಯಾಪ್ ಏನಿರುತ್ತೆ ಆ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ನೀಡಲ್ನ ಉಲ್ಲನ್ ಕೆಳಗಡೆಯಿಂದ ತೊಗೊಬಂದು ನೆಕ್ಸ್ಟ್ ಆ ಚೈನಿಂದ ಆಚೆ ತೆಗೀರಿ. ಮತ್ತು ಅದೇ ಥರ ಏನು ಚೈನ್ ಗ್ಯಾಪ್ ಇರುತ್ತೆ ಅದರೊಳಗಡೆಯಿಂದ ನೀಡಲ್ನ ಹಾಕಿ ಉಲ್ಲನ್ನ ಹೊರಗಡೆ ತಂದು ಮತ್ತೆ ಇನ್ನೊಂದು ಚೈನ್ ಗ್ಯಾಪಲ್ಲಿ ಅದನ್ನು ಆಚೆ ತರಬೇಕು. ಫುಲ್ಲು ಇದೇ ಥರ ಸಿಂಗಲ್ ಚೈನ್ ಇರುತ್ತಲ್ಲ ಆ ಸಿಂಗಲ್ ಚೈನ್ ಒಳಗಡೆ ನೀಡಲ್ನ ಹಾಕಿ ನೀಡಲ್ಗೆ ಉಲ್ಲನ್ನು ಸುತ್ತಕೊಂಡು ಅದನ್ನು ಮತ್ತೆ ಚೈನ್ ಗ್ಯಾಪಿಂದ ಹೊರಗಡೆ ತೆಗೀರಿ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಮಾಡ್ತಾ ಈಸಿ ಆಗುತ್ತೆ. ನಾವು ಇದರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮಗೆ ಸ್ಯಾರಿಗಳಿಗೆ ಕ್ರೋಶಾ ಕುಚ್ಚನ್ನು ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಅದು ನಮಗೆ ಸಿಲ್ಕ್ ಥ್ರೆಡ್ಡು ತುಂಬ ಸಣ್ಣ ಇರುತ್ತಲ್ವ, ಸ್ವಲ್ಪ ಸ್ಟಾರ್ಟಿಂಗ್ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾವು ಇದರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಹಾಕೋಬೋದು. ಅದು ನೀಡಲ್ಲೂ ಸಹ ತುಂಬ ಸಣ್ಣ ಇರುತ್ತೆ, 10.75 mm ಇರುತ್ತೆ. ಇದು ಸ್ವಲ್ಪ ದಪ್ಪ ಇರುತ್ತೆ. ಅದರಿಂದ ನಾವು ಫಸ್ಟ್ ಇದರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದೇನು ಕಷ್ಟ ಅನಿಸಲ್ಲ. ಈ ಥರ ಫುಲ್ಲು ಹಾಕ್ಕೊಳ್ಳಿ. ಫುಲ್ಲು ಹಾಕ್ಕೊಂಡು ಈ ಥರ ಹಾಕೋತಾ ಬನ್ನಿ. ಈ ಥರ ಎಂಡ್ ಆದಮೇಲೆ ಮತ್ತೆ ತಿರುಗಿಸ್ಕೊಂಡು ಅದೇ ಥರ ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ತಾ ಬನ್ನಿ. ಮತ್ತು ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ ಥರ ಹೊರಗಡೆ ತೆಗೀರಿ. ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಉಲ್ಲನ್ನು ಸುತ್ತಕೊಂಡು ಈ ಥರ ಹೊರಗಡೆ ತೆಗೀರಿ. ಈ ಥರ ನೀವು ಫಸ್ಟು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಸಿಲ್ಕ್ ಥ್ರೆಡಲ್ಲಿ ಹಾಕೋದಕ್ಕೆ ಏನು ಕಷ್ಟ ಅನಿಸಲ್ಲ. ಕ್ರೋಶಾ ಕುಚ್ಚನ್ನು ಆರಾಮಾಗಿ ಕಲಿಬೋದು.